ಏನಾಯ್ತೋ ಗೊತ್ತಿಲ್ವೋ, ಆದರೆ ಬೆಳಗಾದ ನಂತರ ಸ್ವಲ್ಪ ಹುಷಾರಾಗೋಕೆ ಶುರು ಆಯಿತು. ಆದರೆ ಇದೆಲ್ಲ ಏನು? ಅಯ್ಯೋ, ಕಿಟಕಿಯಿಂದ ನೋಡು, ಮಾಮ ಕಣ್ಮುಚ್ಕೊಂಡು ಕೂತಿದ್ದಾರೆ. ಮಾಮ ನಮಗ್ ಶಿಕ್ಷೆ ಕೊಡಿಬೇಕಾದ್ರೆ, ಆದ್ರೆ ಮಳೆ ಸುರಿಸಿ ಮಾಮ ಮಾಮ ಮಳೆ ಬರ್ಲಿಲ್ಲ ಅಂದ್ರೆ ನಮ್ ಬದುಕು ದುರಂತ ಆಗುತ್ತೆ. ಮಾಮ, ನೀರಿಲ್ದೆ ದನ ಕುರಿಗಳು ಕಾಯಿಲೆ ಬೀಳ್ತಾ ಇದ್ದಾವೆ. ಏನದದು? ಏನಾಯ್ತು? ನಾನ್ ಯೋಚನೆ ಮಾಡ್ತಾ ಇದ್ದೀನಿ, ಪೊಲೀಸ್ರ ಹತ್ರ ದೂರ ತಗೊಂಡು ಹೋಗೋದು ಬೇಡ ಅಂತ. ಹೌದು ಕಣಪ್ಪ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಮಾಮ ಅವ್ರನ್ನ ಕೇಳದೆ ಹೊರತು ನಾವೇನು ಮಾಡೋದು ಬೇಡ. ಅಯ್ಯೋ, ಹಾಗಾದ್ರೆ ನಾವೇನ್ ಮಾಡೋದು? ಇಲ್ಲ, ನಾವೇ ಹೋಗೋಣ. ಕತ್ತಿ, ಕೊಡ್ಲಿ, ಲಾಠಿ ತಗೊಂಡು ಹೋಗೋಣ. ಹೌದು ಹೌದು, ಹಾಗೆ ಮಾಡೋಣ. ಏಯ್, ಯಾರಾದ್ರೂ ಒಬ್ರು ಜಾಗದಲ್ಲಿರಿ. ಇವತ್ತು ಮಾಮ ಅವ್ರನ್ನ ಕರ್ಕೊಂಡ್ ಬರ್ದವ್ರತು ಸುಮ್ನೆ ಇರಲ್ಲ. ನಡೀರೋ, ಹೊರಡೋಣ. ನಾನಿರ್ತೀನಿ ಜಾಗದಲ್ಲಿ, ನೀವು ಹೋಗಿ. ಆ ಲಾಠಿ ತಗೊಳ್ಳಿ, ಕತ್ತಿ ತಗೊಳ್ಳಿ, ಮತ್ತೆ ದಾದು ಕೊಡ್ಲಿ ತಗೋ ನೀನು. ಅಯ್ಯೋ, ಆದ್ರೆ ನಿಜ ಹೇಳ್ಬೇಕಂದ್ರೆ ಮಾಮ ಅವ್ರಿಗೆ ಇಷ್ಟ ಆಗಲ್ಲ ಇದು. ಹೌದು ಕಣಪ್ಪ, ಆದ್ರೆ ನಾವಾದ್ರೂ ಏನ್ ಮಾಡಕ್ಕಾಗುತ್ತೆ? ಆ ಜನರು ಮಾಮ ಅವ್ರನ್ನಲ್ಲಿ ಬಂದ್ಸಿಟ್ಟಿದಾರಲ್ವಾ, ಮಾಮ ಅವ್ರನ್ನಲ್ಲೇ ಬಿಟ್ಬಿಡ್ಬೇಕಾ? ಸರಿಯಾಗಿ ಹೇಳ್ತಾ ಇದ್ದೆ ನೀನು.
ನಡೀರಿ, ಹೊರಡಿ ಇಲ್ಲಿಂದ, ನಡೀರಿ ನಡೀರಿ. ಹಾ ಅಲ್ಲಿ ನೋಡಿ, ಆ ಕಡೆ ಆಕಾಶ ನೋಡಿ, ಕಪ್ಪಾದ ಮೋಡಗಳು ಕಾಣ್ತಾ ಇವೆ. ಹೌದು, ಅಂದ್ರೆ ಮಾಮ ಅವರಲ್ಲಿ ಏನಾದ್ರೂ ಮಳೆ ಬರ್ಸ್ತಾ ಇದ್ದಾರಾ ಏನು? ನನಗೂ ಹಾಗೆ ಅನಿಸ್ತಾ ಇದೆ. ನಾವೆಲ್ಲರೂ ಹೋಗ್ತಾ ಇದೀವಿ ನಿಜ, ಆದ್ರೆ ನಮಗೂ ಅರ್ಥ ಆಗಿರ್ಬೇಕಿತ್ತಿದು, ಇದೆಲ್ಲ ಮಾಮ ಅವರ ಲೀಲೆನೆ ಅಂತ. ಮಾಮ ಅವರನ್ನ ಬಂಧಿಸಿ ಇಡೋದು ಅಷ್ಟು ಸುಲಭನಾ? ಆ ಕಡೆ ನೋಡಿ, ಈಗ ಇಷ್ಟರಲ್ಲೇ ಮಳೆ ಬೀಳುತ್ತೆ ಅಂತ ಅನಿಸ್ತಿದೆ ನನಗೆ. ಅಯ್ಯೋ, ಇದೇನ್ ಹೇಳ್ತಾ ಇದ್ದೀರಾ ನೀವು? ಇದು ಸುಮ್ನೆ ಗುಡುಗು ಮಿಂಚು ಬರ್ತಾ ಇದೆ. ಇಲ್ಲಿ ನೋಡಿ, ನಿಮ್ದೇನು ಅಂತ ತೀರ್ಮಾನ ಮಾಡಿ ಹೇಳಿ ನನ್ಗೆ, ಇಲ್ಲಾಂದ್ರೆ ನಾನು ಒಬ್ನೇ ಹೋಗ್ತೀನಿ. ಅಯ್ಯೋ ದಾದು, 4 ದಿನ ಆಯ್ತು ಮಾಮ ಅವ್ರನ್ನ ಬಂಧಿಸಿಟ್ಟಿದ್ದಾರೆ. ನಾವು ಸ್ವಲ್ಪ ಹೊತ್ತು ಕಾದ್ ನೋಡೋಣವಾ? ಇಲ್ಲ, ಅದು ನನಗೇನು ಅನ್ನಿಸ್ತಾ ಇದೆ ಅಂದ್ರೆ, ಯಾರಾದ್ರೂ ಸುದ್ದಿ ತಗೊಂಡ್ ಬರ್ತಾರೆ, ಆಮೇಲೆ ತೀರ್ಮಾನ ಮಾಡೋಣ ನಾವು ಅಲ್ಲಿಗೆ ಹೋಗೋದಾ ಅಥವಾ ಬೇಡವಾ ಅಂತ. ಆದ್ರೆ ನನಗೆ ಅನ್ನಿಸ್ತಾ ಇದೆ ಅಲ್ಲಿಂದ ಖಂಡಿತ ಸಂದೇಶ ಬರುತ್ತೆ. ಅಯ್ಯೋ, ಜನರು ಪರದಾಡ್ತಾ ಇದ್ದಾರೋ? ಈ ಭಾಗದಲ್ಲಿ ನೀರೇ ಇಲ್ಲ, ಬರೀ ಪರದಾಟ ಮಾಡ್ತಾ ಇದ್ದಾರೋ ಜನರು. ಅವ್ರು ತಾವು ಬೊಗಸೆ ನೀರ್ ಕುಡಿತಾರೋ ಅಥವಾ ಪ್ರಾಣಿಗಳಿಗೆ ಕೊಡ್ತಾರೋ? ಮರ ಗಿಡಗಳು ಸೊರಗು ಹೋಗಿವೆ. ಈ ಊರ್ ಕಡೆ ಬರೀ ಬರಗಾಲನೇ ಇದೆ ಕಣೋ ಬಾಳು. ಪುಂಡಲೀಕ ವರದ ಹರಿ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ ಪಂಡರೀನಾಥ ಮಹಾರಾಜರಿಗೆ ಜೈ. ನಿಮ್ಮ ಊರಲ್ಲಿ ಮಳೆ ಬೇಕು ಅಂತ ನೀವು ನನ್ನನ್ನ ಬಂಧಿಸಿ ಇಟ್ಟಿದ್ರಿ. ಇವತ್ತಿನ ತನಕ ನನ್ನ ಮೈ ಮುಟ್ಟೋ ಧೈರ್ಯ ಯಾರೂ ಮಾಡಿರ್ಲಿಲ್ಲ, ಆದ್ರೆ ನೀವು ಅದನ್ನ ಮಾಡಿದ್ರಿ. ಪರವಾಗಿಲ್ಲ, ಅದೇನಿದೆಯೋ ಇರ್ಲಿ, ಆದ್ರೆ ನಿಮ್ಮ ಆಸೆ ಅಂತೂ ಈಡೇರ್ತು ತಾನೆ. ಈ ಊರಿನ ಜನರೆಲ್ಲ ಸೇರಿ ನನ್ನನ್ನ ಬಂಧಿಸಿಟ್ಟಿದ್ರಿ. ಅದಕ್ಕೆ ಈ ಊರಿಗೆ ಮತ್ತೆ ಕಾಲಿಡಲ್ಲ ನಾನು. ಮಾಮ ಹೀಗ್ಯಾಕೆ ಹೇಳ್ತಿದ್ದೀರಾ? ಹೌದು ಮಾಮ, ನಾವು ನಮ್ಮ ಒಳಿತಿಗೆ ಅಂತಾನೆ ಮಾಡಿದ್ದಲ್ವಾ? ಹೌದು, ಆದ್ರೆ ನಾಳೆ ನಾನು ತಿರ್ಗಾ ನಿಮ್ಮ ಊರಿಗೆ ಬಂದು ನಿಮ್ಮ ಬುದ್ಧಿ ಏನಾದ್ರೂ ಬದಲಾಗಿ ನೀವು ಮತ್ತೆ ಇನ್ನೇನಾದ್ರೂ ಕೇಳಿದ್ರಿ ಅಂದ್ರೆ ಏನ್ ಮಾಡ್ಬೇಕು ನಾನು? ನಿಮ್ಮ ಬಗ್ಗೆ ಏನು ಹೇಳಕ್ಕಾಗಲ್ಲ ಕಣ್ರಪ್ಪ. ಆದ್ರೆ ಇನ್ಮೇಲೆ ನೀವು ಸುಖವಾಗಿ ಜೀವನ ಮಾಡಿ, ಕೃಷಿ ಕೆಲಸ ಮಾಡಿ. ಇನ್ನು ಮಳೆ ಬೀಳುತ್ತೆ, ಕೆರೆ ಹಳ್ಳಗಳು ತುಂಬುತ್ತವೆ.
ಈ ಕಡೆ ಪ್ರತಿ ವರ್ಷ ಮಳೆ ಆಗುತ್ತೆ ಇನ್ನು ಮುಂದೆ. ಮತ್ತೆ ಇನ್ನು ಮುಂದೆ ಯಾವತ್ತು ಏನಕ್ಕೂ ಕೊರತೆ ಆಗಲ್ಲ ನಿಮಗೆ. ಹಾ ಸರಿ, ನಾನೀಗ ಹೊರಡ್ತೀನಿ. ಜಾಗದಲ್ಲಿ ಹಸುಗಳು, ಕುರಿಗಳು, ಜನರು ಇದ್ದಾರೆ, ಕಾಯ್ತಾ ಇದ್ದಾರೆ ನನಗೋಸ್ಕರ. ಮಾಮ, ಈಗ ನಾವು ಪ್ರಸಾದ ತಯಾರು ಮಾಡ್ತೀವಿ, ಆಮೇಲೆ ಹೋಗಿ. ಇಲ್ಲ ಇಲ್ಲ, ನಾನು ಈಗಲೇ ಹೋಗ್ಲೇಬೇಕು. ಜಾಗದಲ್ಲಿ ಸಾಕಷ್ಟು ಕೆಲಸ ಬಾಕಿ ಇದೆಯೋ. ಈಗ ನಿಮ್ ಕೆಲಸ ಆಗಿದೆ ಅಲ್ವಾ, ಅಂದಮೇಲೆ ನೀವು ನಿಮ್ಮ ಕೆಲಸ ಶುರು ಮಾಡಿ. ಹಾ ಬರ್ತೀನಿ ನಾನು. ಇಲ್ಲಿ ನೋಡಿ, ಈಗ ನೀವು ನನ್ನ ಹಿಂದಿಂದೆ ಬರಬೇಡಿ. ನನ್ನ ಪಾಡಿಗೆ ನಾನು ಹೋಗ್ತೀನಿ. ನೀವೇನೇ ಹೇಳಿ, ನಾವು ಮಾಮ ಅವ್ರನ್ನ ಬಂಧಿಸಿದ್ವಿ ಅನ್ನೋದನ್ನ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಹೌದು, ನಾವು ನಮ್ ಕೆಲ್ಸಕ್ಕೋಸ್ಕರ ದೇವ್ರನ್ನೇ ಬಂದ್ಸಿಟ್ಟಿದ್ವಿ. ಪ್ರತಿದಿನ ರಾತ್ರಿ ಅನ್ನಿಸ್ತಾ ಇತ್ತು ಮಾಮ ಅವ್ರನ್ನ ಬಿಟ್ಬಿಡ್ಬೇಕು ಅಂತ, ಆದ್ರೆ ಅಷ್ಟು ಧೈರ್ಯ ಬರ್ತಾ ಇರ್ಲಿಲ್ಲ. ಮಾಮ ಅವ್ರಿಗೆ ನಮ್ಮಿಂದ ತುಂಬಾನೇ ತೊಂದರೆ ಆಯ್ತು, ಆದ್ರೆ ಮಾಮ ಏನು ಹೇಳಲಿಲ್ಲ ನಮಗೆ. ಇಷ್ಟೆಲ್ಲ ಆದ ನಂತರ ಕೂಡ ಮಾಮ ಅವರು ನಮ್ಗೋಸ್ಕರ ಇಲ್ಲಿ ಮಳೆ ಸುರಿಸಿದ್ರು. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನಮ್ಗೆ ಬೈದು ಹೋಗ್ತಾ ಇದ್ರು, ಕೋಪ ಮಾಡ್ಕೊಂಡು ಹೋಗಿರ್ತಾ ಇದ್ರು. ಮಾಮ ಅವರು ನಮ್ಮೆಲ್ರೂ ಪ್ರಾಣ ಉಳಿಸಿದ್ರು, ಇಲ್ಲಾಂದ್ರೆ ನಮ್ ಕತೆ ಏನಾಗ್ತಿತ್ತೋ ಏನೋ. ಪ್ರತಿದಿನ 4-6 ಪ್ರಾಣಿಗಳ ಪ್ರಾಣ ಹೋಗ್ತಾ ಇತ್ತು. ಪ್ರತಿದಿನ ಯಾರ್ದಾದ್ರೂ ಪ್ರಾಣ ಹೋಗ್ತಾ ಇತ್ತು. ನಿಜ, ತುಂಬಾ ದೊಡ್ಡ ಸಹಾಯ ಆಯ್ತು ನಮ್ಗೆ ಮಾಮ ಅವರಿಂದ. ಇನ್ಮೇಲೆ ಮಾಮ ಅವ್ರ ಭೇಟಿ ಯಾವಾಗಾಗುತ್ತೋ ಏನೋ. ಅವರಂತೂ ಹೇಳಿದ್ರು ತಿರ್ಗಾ ಈ ಊರಿಗೆ ಬರೋದಿಲ್ಲ ಅಂತ. ನನಗ್ ಚೆನ್ನಾಗ್ ಗೊತ್ತು, ಮಾಮ ಅವ್ರ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ. ಮಾಮ, ನಮ್ಮನ್ನ ದಯವಿಟ್ಟು ಕ್ಷಮಿಸಿ. ನಾವು ನಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ವಿ. ಆಯ್ತಾ ನೀವ್ ಅಂದ್ಕೊಂಡಾಗೆ? ಕಾದ್ ನೋಡೋಣ ಅಂತೆ. ಆಗ್ಲೇ ರಾತ್ರಿ ಆಯ್ತು, ಆದ್ರೂ ಮಾಮ ಇನ್ನೂ ವಾಪಸ್ ಬಂದಿಲ್ಲ. ನನಗ್ ಚೆನ್ನಾಗ್ ಗೊತ್ತಿತ್ತು ಆ ಜನರು ಮಾಮ ಅವ್ರನ್ನ ಬಿಡಲ್ಲ ಅಂತ. ಅಯ್ಯೋ, ತುಂಬಾ ಕೆಟ್ಟ ಜನರು ಅವರು. ಅಯ್ಯೋ ದಾದು, ನಾನು ಅನ್ಕೊಂಡೆ ಮಾವ ಬರ್ತಾರೆ ಅಂತ, ಅದಕ್ಕೆ ಹಾಗೆ ಹೇಳ್ದೆ ನಾನು. ಅಯ್ಯೋ, ಆದ್ರೆ ಈಗ ನಾನೇನ್ ಮಾಡೋದು? ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡು. ಅಯ್ಯೋ, ಅದಕ್ಕೆ ಹೇಳ್ತಾ ಇದ್ದೆ ನಾನು, ಯಾವಾಗಾದ್ರೂ ಒಮ್ಮೆ ಆದ್ರೂ ನನ್ನ ಮಾತನ್ನ ಕೇಳಿ ಅಂತ. ಆದ್ರೆ ನೀವು ನನ್ನ ಮಾತನ್ನೇ ಕೇಳೋದಿಲ್ವಲ್ಲ.
ಇಲ್ಲಿ ಜಾಗ ಪೂರ್ತಿ ಬಿಗೋ ಅಂತ ಇದೆ, ಮಾಮ ಇಲ್ದೇ ಇರೋದ್ರಿಂದ. ಅದು ನಿಜಾನೇ. ಇವತ್ತಿನ ತನಕ ಯಾವತ್ತೂ ಹೀಗಾಗಿರ್ಲಿಲ್ಲ. ಮಾಮ, ಎಲ್ಲಿ ತನಕ ಹೀಗೆ ಮುಂದುವರಿಯುತ್ತೆ ಇದು? ನೀವು ಜಾಗಕ್ಕೆ ಬನ್ನಿ ಈಗ. ಒಂದ್ ಕಡೆ ನಮಗೂ ಅಲ್ಲಿಗೆ ಬರೋದಕ್ಕೆ ಬಿಡ್ತಾ ಇಲ್ಲ ನೀವು. ನೀವೇನಾದ್ರೂ ಮಾಡಿ ಮಾಮ, ಆದ್ರೆ ಆದಷ್ಟು ಬೇಗ ಜಾಗಕ್ಕೆ ಬನ್ನಿ. ಅಯ್ಯೋ, ಅಲ್ಲಿ ನೋಡಿ, ಮಾಮ ಬರ್ತಿದ್ದಾರೆ. ಮಾಮ, ಕೂತ್ಕೊಳ್ಳಿ. ಎದ್ದೇಳಿ. ಅಯ್ಯ, ಈಗ ಕಣ್ಣಲ್ಲಿ ನೀರು ಬರೋ ಅಂತದ್ದು ಏನಾಗಿದೆ? ಮಾಮ, ಆ ಊರಿನ ಜನರು ನಿಮ್ಮನ್ನ 4 ದಿನ ಬಂಧಿಸಿಟ್ಟಿದ್ರು ಮಾಮ. ಈ ಕಡೆ ಜಾಗದಲ್ಲಿ ನಮಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನೋಡಿ. ಯಾರಾದ್ರೂ ಹೀಗ್ ಮಾಡ್ತಾರ? ಅಯ್ಯೋ, ನಿನ್ನಿಂದ ಯಾವ ಕೆಲಸ ಕೂಡ ಅಸಾಧ್ಯ ಅನ್ನೋದಿಲ್ಲ. ಅಂದ್ಮೇಲೆ ಅಲ್ಲಿ ಇಷ್ಟ ದಿನ ಯಾಕಿದ್ದ ಹೇಳು ನೀನು? ಹಾ, ಅದ್ರ ಹಿಂದೆನೂ ಏನಾದ್ರೂ ಒಂದು ಕಾರಣ ಇರುತ್ತೆ ಅಲ್ವಾ? ನನಗಿಷ್ಟ ಆಗ್ಲಿಲ್ಲ ಇದು. ನೀನ್ ಬೇಡ ಅಂತ ಹೇಳಿದ್ದೆ, ಇಲ್ಲ ಅಂದ್ರೆ ಆ ಜನರನ್ನ ಸೀಳಿ ತುಂಡ್ ಮಾಡಾಕಿರ್ತಾ ಇದ್ದೆ ನಾನು. ಅಯ್ಯೋ ದಾದು, ಈಗ ನಾನು ಬಂದಿದ್ದೀನಲ್ವಾ, ಅಂದ್ಮೇಲೆ ಆಯ್ತಲ್ವಾ? ಮಾಮ, ಆ ಜನರು ನಿಮ್ಮನ್ನ ಅದ್ ಹೇಗ್ ಬಿಟ್ರು ಈಗ? ಹೌದಲ್ಲ, ಆದ್ರೆ ಮಾಮ, ನೀವಂತೂ ಮಳೆ ಬರ್ಸೋಕ್ ಆಗಲ್ಲ ಅಂತ ಹೇಳಿದ್ರಲ್ಲ, ಅಂದ್ಮೇಲೆ ಇದು ಹೇಗ್ ಸಾಧ್ಯ ಆಯ್ತು? ಅಯ್ಯೋ, ಕೊನೆಗೆ ಮಳೆ ಬರೆಸ್ಲೇಬೇಕಾಯ್ತು ಕಣ್ರಪ್ಪ ನನಗೆ. ಏನ್ ಹೇಳ್ತಿದ್ದೀರಾ ಮಾಮ? ಅಂದ್ರೆ ಅವ್ರು ಹೇಳ್ದಾಗೇನೆ ಮಾಡ್ದೆ ಅಲ್ವಾ ನೀನು? ಅಯ್ಯೋ, ಹಾಗಾದ್ರೆ ಇದನ್ನ ಮೊದ್ಲೇ ಮಾಡ್ಬೋದಿತ್ತಲ್ವಾ ನೀನು? ಅದೇನಂದ್ರೆ ನಿಸರ್ಗದ ಕೆಲವು ನಿಯಮಗಳು ಇರುತ್ತವೆ ಕಣ್ರಪ್ಪ, ಅದರ ವಿರುದ್ಧ ಹೋಗೋದು ಕಠಿಣದಾದು. ಆದ್ರೆ ಅವರಿಗೆ ಆ ಯೋಗ ಇತ್ತು, ಅದಕ್ಕೆ ಕೊನೆಗೆ ಮಳೆ ಸುರಿಸ್ಬೇಕಾಯ್ತು. ನಿಜವಾಗಿ ಮಳೆ ಬೀಳಬೇಕು ಅಂದ್ರೆ ಮರಗಳನ್ನ ನೆಡಬೇಕು. ಕೇವಲ ಗಿಡಗಳನ್ನ ನೆಡೋದ್ರಿಂದ ಪ್ರಯೋಜನ ಇಲ್ಲ, ಅವುಗಳನ್ನ ದೊಡ್ಡದಾಗೋ ತನಕ ಜೋಪಾನವಾಗಿ ಬೆಳೆಸ್ಬೇಕು. ಯಾರು ಯಾವತ್ತೂ ಮರಗಳನ್ನ ಕಡಿಬಾರದು, ಕಡಿದ್ರೆ ಆಗ ಹೀಗಾಗುತ್ತೆ. ಹೌದು ಮಾಮ, ಆ ಭಾಗದಲ್ಲಿ ಎಲ್ಲಾ ಕಡೆ ಬರೀ ಬರಡಾಗಿ ಕಾಣ್ತಾ ಇತ್ತು. ಅಂದ್ಮೇಲೆ ಅದು ಹೇಗ್ ಮಳೆ ಬರುತ್ತೆ ಹೇಳಿ? ಕೇವಲ ಮಳೆ ಸುರಿಸೋದ್ರಿಂದ ಏನೂ ಆಗಲ್ಲ. ಜನರು ನದಿಗಳ ಕಾಳಜಿ ವಹಿಸಬೇಕು, ಅವುಗಳನ್ನ ಸ್ವಚ್ಛವಾಗಿ ಇಡಬೇಕು.
ಇಲ್ಲ ಅಂದ್ರೆ ಮುಂದೆ ತುಂಬಾ ದೊಡ್ಡ ಅನಾಹುತ ಆಗುತ್ತೆ ಅಲ್ವಾ? ಜನರು ನೀರನ್ನ ಕೂಡ ಖರೀದಿ ಮಾಡಿ ಕುಡಿಬೇಕಾಗುತ್ತೆ.